ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ಒಂದು ಸಿಂಪಲ್ ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಡಿಸೈನ್ ಹಾಕ್ತಾ ಇದ್ದೀನಿ. ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿ ಹಾಕೋಬೋದು ಫ್ರೆಂಡ್ಸ್, ತುಂಬ ಈಸಿ ಇದೆ. ಇದಕ್ಕೆ ನೀಡೆಲ್ಲ ಬಂದು ರೆಗ್ಯುಲಾಗಿ ತೊಗೊಳ್ಳುವಂಥದ್ದು 9 ತೊಗೊಂಡಿದ್ದೀನಿ, 10 ಆದರೂ ಕೂಡ ನಡೆಯುತ್ತೆ. ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕ್ನ ಮಾಡ್ಕೊಂಡ್ಬಿಟ್ಟು 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್. 2 ಲಾಕ್ ಹಾಕಿದ ಮೇಲೆ 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ಈ ಒಂದು 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಬಲ್ ಲಾಕ್ಗಳನ್ನ ಮಾಡ್ತಾ ಇದ್ದೀನಿ ನಾನು. ಈ ರೀತಿ 2 ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಈ ರೀತಿ ಉದ್ದ ಇರುವಂಥದ್ದು ಗೋಧಿ ಮಾಟ ಮಣಿ ಅಂತಲೇ ಹೇಳ್ತಾರೆ. ಆದರೆ ಸ್ವಲ್ಪ ಡಿಸೈನ್ ಇದೆ. ಪ್ಲೇನ್ ಆದರೂ ಕೂಡ ನಡೆಯುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜೆಲ್ಲ ತೊಗೊಂಡ್ರೂ ಕೂಡ ನಿಮಗೆ ನಡೆಯುತ್ತೆ ಈ ಒಂದು ಡಿಸೈನ್ಗೆ. ಸೊ ನಾನು ಬಂದು ಈ ರೀತಿ ತೊಗೊಂಡಿದ್ದೀನಿ. ನೋಡಿ, ನಿಮ್ಮ ಊರಲ್ಲಿ ಯಾವ ಥರ ಸಿಗುತ್ತೆ ಆ ರೀತಿ ತೊಗೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಈ ರೀತಿ ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಬೀಡ್ ಲಾಕ್ ಹಾಕಿದ ಮೇಲೆ ಸೂಜಿ ಮೇಲೆ ನಾನಿಲ್ಲಿ 2 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. 2 ಟೈಮ್ ದಾರನ ಸುತ್ಕೊಂಡು ಕರೆಕ್ಟಾಗಿ ಈ ಬೀಡ್ ಲೆಂತ್ ಎಷ್ಟಿದೆಯೋ ನೋಡ್ಕೊಂಬಿಟ್ಟು ಮತ್ತು ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ತೊಗೊಂಡು ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 2ರಲ್ಲಿ ಈ ರೀತಿ ದಾರನ ಒಂದು ಸತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಮತ್ತು 2ರಲ್ಲಿ ಈ ರೀತಿ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ. ಈಗ 2 ಟೈಮ್ ದಾರ ಇದೆ ನೀಡಲ್ ಮೇಲೆ. ಈ 2 ದಾರನ ಕೂಡ ಬಂದ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೀಟ್ ಹಾಕಿ ಬೀಡ್ ಲಾಕ್ ಹಾಕಿದ ಮೇಲೆ ತ್ರಿಬಲ್ ಕ್ರೋಶೆ ಕಂಬನ ಈ ರೀತಿ ಹಾಕೋಬೇಕಾಗುತ್ತೆ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನಾನಿಲ್ಲಿ 1 ಚೈನ್, 2 ಚೈನ್ ಹಾಕ್ಕೊಂಡಿದ್ದೀನಿ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು ಲಾಕ್ ಮಾಡಿದ್ಮೇಲೆ ಈ ರೀತಿ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನು ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ತೊಗೊಂಡು ಸ್ವಲ್ಪ ಈ ಒಂದು 2 ಚೈನ್ ಏನಿದೆಯಲ್ವ ಇಷ್ಟು ಲೆಂತಲ್ಲಿ ದಾರನ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಂಡ್ರೆ ಡಿಸೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಈಗ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. 2ರಲ್ಲಿ 1 ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಸೂಜಿ ಮೇಲೆ 2 ದಾರ ಇದೆ. ಈ ದಾರನ ನಾನು ಹಾಗೆ ಸೂಜಿ ಮೇಲೆ ಉಳಿಸ್ಕೊತಾ ಇದ್ದೀನಿ. ಇಲ್ಲೇನು ನಾನು ಪಾಸ್ ಮಾಡ್ಕೊತಾ ಇಲ್ಲ. ಈ ದಾರನ ಹಾಗೆ ಇಟ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಮತ್ತೆ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈಗ ಸೂಜಿ ಮೇಲೆ 3 ದಾರ ಇದೆ. ಈ ದಾರನೂ ಕೂಡ ಹಾಗೆ ಇಟ್ಕೊಂಡಿರಿ. ಮತ್ತೆ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ 2ರಲ್ಲಿ 1 ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಈಗ 4 ಟೈಮ್ ಇದೆ. ಈ ರೀತಿ ನಾನು 7 ಸರಿ ಮಾಡ್ಕೊತಾ ಇದ್ದೀನಿ. ಅಂದರೆ 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ಫುಲ್ ಎಳ್ಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ, ಬಟ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಮೇಲೆ ಈ ರೀತಿ ದಾರನ ಹಾಗೆ ಉಳಿಸ್ಕೊಂಡಿದ್ದೀನಿ. ಈಗ ಬಂದು 1 2 3 4 ಆಗಿದೆ. ಈ ಒಂದು ಚೈನ್ ಕೌಂಟ್ ತೊಗೊಂಡ್ರೆ 5 ಟೈಮ್ ಆಗಿದೆ. ಈಗ ನಾನು ಇನ್ನೂ 2 ಸರಿ ಇದೇ ರೀತಿ ದಾರನ ತೊಗೊತಾ ಇದ್ದೀನಿ. ನೋಡಿ, ಈಗ 7 ಸರಿ ಆಗಿದೆ. ಈ ಒಂದು ಚೈನ್ ಕೌಂಟ್ ತೊಗೊಂಡು ಈ ಚೈನ್ ಕೌಂಟ್ ಬಿಟ್ಬಿಟ್ರೆ ನಿಮಗೆ 6 ಸರಿ ಮಾಡ್ಕೋಬೇಕಾಗತ್ತೆ. ಸೊ ಈ ಚೈನ್ ಕೌಂಟ್ ತೊಗೊಂಡಿರೋದ್ರಿಂದ 7 ಟೈಮ್ ಈ ರೀತಿ ಹಾಕೊಂಡ್ಬಿಟ್ಟು ಈಗ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಎಲ್ಲ ದಾರನ
ಒಂದು ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ಪಾಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕ್ಬಿಟ್ಟು ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ 1 2 3 4 ಚೈನ್ಗಳನ್ನ ಹಾಕ್ಕೊತೀನಿ. ನೋಡಿ, ಇದು ರಿವರ್ಸಲ್ಲಿ ಬರಬೇಕಾಗುತ್ತೆ. ಲೆಂತ್ ನೋಡಿಕೊಂಡು ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಮಾಡ್ಕೊತೀನಿ ನಾನೀಗ. 5 ಚೈನ್ಗಳನ್ನ ಹಾಕಿಬಿಟ್ಟು ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಇದನ್ನು ಚೈನ್ನ ಲಾಕ್ ಮಾಡ್ಕೋಬೋದು. ಇಲ್ಲ ಇದೇ ರೀತಿ ನೀವು ಸೀದಾ ಕಡೆನೇ ಈ ರೀತಿ ನೀಡಲ್ನ ತೊಗೊಂಡ್ಬಿಟ್ಟು ಈ ಹಾಕಿರುವಂಥ 5 ಚೈನ್ನ ಕೂಡ ನೀವು ಲಾಕ್ ಮಾಡ್ಕೋಬೋದು. ಈ ರೀತಿ ಎಳ್ಕೊಂಡಾಗ ಚೈನ್ ಅನ್ನೋದು ಟೈಟಾಗಿ ಪರ್ಫೆಕ್ಟಾಗಿ ಕೂಡುತ್ತೆ. ಈ ರೀತಿ 5 ಚೈನ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಒಂದು ಸ್ಮಾಲ್ ಇರುವಂಥ ಬೀಡನ್ನ ತೊಗೊತಾ ಇದ್ದೀನಿ. ಈಗ ತುಂಬ ಚಿಕ್ಕ ಸೈಜ್ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಇಲ್ಲಿ ನಾವು 5 ಚೈನ್ ಹಾಕಿದ್ವಲ್ವ, ಈ ಒಂದು 5 ಚೈನಲ್ಲಿ ನೀಡಲ್ನ ಹಾಕಿ ದಾರನ ಈ ರೀತಿ ತೊಗೊಂಡ್ಬಿಟ್ಟು ಈ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ತೊಗೊಂಡು ಈ ಬೀಡ್ ಕೂಡ ಇದಕ್ಕೆ ಹಾಕಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಇನ್ನೂ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಈ ರೀತಿ ಬೀಡ್ಗಳನ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾನು 4 ಅಥವಾ 5 ನಿಮ್ಮ ಇಷ್ಟದ ಪ್ರಕಾರ ಬೀಡ್ಗಳ ನೀವು ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ 4 ಬೀಡ್ ಹಾಕ್ತೀನಿ. ಇನ್ನೂ ಸ್ವಲ್ಪ ನಿಮ್ಗೆ ಏನಾದರೂ ಜಾಸ್ತಿ ಮಣಿ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೋಬೋದು. ಇಲ್ಲಿ ನಾನು 4 ಬೀಡನ್ನ ಹಾಕಿದ್ದೀನಿ. 4 ಬೀಡ್ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈಗ ಉದ್ದ ಇರುವಂಥ ಮಣಿನ ತೊಗೊತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದು ಸೇಮ್ ಸ್ಟಾರ್ಟಿಂಗಲ್ಲಿ ಏನು ಮಣಿ ತೊಗೊಂಡಿದ್ನಲ್ಲ ಅದೇ ಬೀಡನ್ನ ಮತ್ತೆ ಈಗ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಈ ರೀತಿ ಬೀಡನ್ನ ತೊಗೊಂಡ್ಬಿಟ್ಟು ಉದ್ದ ಇರುವಂಥ ಬೀಡ್ಸ್ನ ತೊಗೊಂಡು ಇದನ್ನು ಕೂಡ ಲಾಕ್ ಮಾಡಿ ಪೂರ್ತಿ ಎಳೆಯುತ್ತಾ ಏನು ಲಾಕ್ ಹಾಕೋದು ಬೇಡ ಫ್ರೆಂಡ್ಸ್. ಆದಷ್ಟು ಇದನ್ನು ಹತ್ತಿರದಲ್ಲೇ ಹಾಕ್ಕೊಳ್ಳಿ. ಈ ರೀತಿ ನೋಡಿಕೊಂಡು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸೊ ಇಲ್ಲಿ ಸುಕ್ಕು ಬರದೆ ನೋಡಿಕೊಂಡು ಬಟ್ಟೆಗೆ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಲಾಕ್ ಮಾಡಿದ ಮೇಲೆ ಮತ್ತೆ ನಾನೀಗ ಮತ್ತೆ ಇನ್ನೊಂದು ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ಡಿಸೈನ್ಗೆ ನಾನು 2 ಲಾಕನ್ನು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೂ ಕೂಡ 2 ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು 2 ಸರಿ ಆ ಬೀಡನ್ನ ಹಾಕಿ ಈ ಡಿಸೈನ್ ಹಾಕಿದ ಮೇಲೆ ಮತ್ತೆ ಕಂಟಿನ್ಯೂ ಆಗಿ ಈ ಬೀಡನ್ನ ಹಾಕಿದ ಮೇಲೆ ಇಲ್ಲಿ ಕೂಡ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. 2 ಲಾಕ್ ಹಾಕಿದ ಮೇಲೆ ಮತ್ತೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ. ನಿಮಗೆ ಕುಚ್ಚು ಇಲ್ಲದೇನೂ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಕಂಟಿನ್ಯೂ ಆಗಿ ಬೀಡನ್ನ ಅನ್ನೋದು ಹಾಕ್ಕೊಂಡ್ಬಿಟ್ಟು ಡಿಸೈನ್ನ ಕೂಡ ನೀವು ಹಾಕೋಬೋದು. ಸೊ ಕುಚ್ಚು ಇಷ್ಟ ಇಲ್ಲದವರು, ಕುಚ್ಚು ಇಷ್ಟಪಡೋರು ಈ ರೀತಿ 4 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಬೋದು. ಮತ್ತು ಸೇಮ್ ಉದ್ದ ಇರುವಂಥ ಬೀಡ್ ತೊಗೊಂಡಿದ್ದೀನಿ. ಉದ್ದ ಇರುವಂಥ ಬೀಡನ್ನ ತೊಗೊಂಡು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ನ ಮಾಡಿ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬೀಡ್ ಲೆಂತ್ ಎಷ್ಟಿದೆಯೋ ಅಷ್ಟು ಲೆಂತಲ್ಲಿ ನೋಡಿಕೊಂಡು ಒಂದು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ ಮಾಡ್ಕೊತಾ ಇದ್ದೀನಿ. 2 ಚೈನ ಮಾಡ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1ನ್ನು ಮಾಡಿಕೊಂಡು ನೀಡಲ್ ಮೇಲೆ ದಾರನ ಹಾಗೆ ಉಳಿಸ್ಕೋಬೇಕಾಗತ್ತೆ. ಈ ರೀತಿ 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಬಿಟ್ಟು ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆಗಿದ್ದರೆ ಟ್ರೈ ಮಾಡಿ. ತುಂಬ ಈಸಿ ಇದೆ ಅಂತ ಏನು ಟಫ್ ಇಲ್ಲ. ಡಿಸೈನ್ ಬಂದು ಈ ರೀತಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1 ಮಾಡಿಕೊಂಡು ಈ ರೀತಿ ದಾರನ ಹಾಗೆ ಉಳಿಸ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಎಂಡ್ ಮಾಡಬೇಕಾಗತ್ತೆ. ಈಗ ನಾನಿಲ್ಲಿ 5 ಟೈಮ್ ಮಾಡ್ಕೊಂಡಿದ್ದೀನಿ. ಇದು ಬಂದು 6. ನಾನಿಲ್ಲಿ ಫಸ್ಟ್ ಏನು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಚೈನ್ ತೊಗೊಂಡಿದ್ದೀನಲ್ವ ಫ್ರೆಂಡ್ಸ್, ಆ ಚೈನ್ ಕೌಂಟ್ ತೊಗೊಂಡಿದ್ದೀನಿ. ಆ ಚೈನ್ ಕೌಂಟ್ ಬಿಟ್ಬಿಟ್ರೆ 6 ಡಬಲ್ ಕ್ರೋಶೆಯನ್ನು ಈ ರೀತಿ ಹಾಕೊಂಡ್ಬಿಟ್ಟು ಈ ರೀತಿ 2ರಲ್ಲಿ 1ನ್ನ ಮಾಡಿಕೊಂಡು ಆ ದಾರನ ಸೂಜಿ ಮೇಲೆ ಹಾಗೆ ಉಳಿಸ್ಕೊಂಡು ಈ ರೀತಿ 7 ಹಾಕಿದ ಮೇಲೆ
ಮತ್ತೆ ಒಂದ್ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲವದನ್ನು ಈ ರೀತಿ ಪಾಸ್ ಮಾಡಿಕೊಂಡು ತೆಗೆದ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಒಂದು ಬಫ್ ಡಿಸೈನ್ ಥರ ಈ ರೀತಿ ಬರುತ್ತೆ. ಈ ರೀತಿ ಪಫ್ ಥರ ಹಾಕಿದ ಮೇಲೆ ಸೇಮ್ 5 ಚೈನ್ನ ಮಾಡ್ಕೊತಾ ಇದ್ದೀನಿ. ನೀವು ಸ್ಯಾರಿನ ಈ ರೀತಿ ಇಂದ ತಿರ್ಸ್ಕೊಂಡಾದರೂ ಲಾಕನ್ನು ಮಾಡ್ಕೋಬೋದು, ಇಲ್ಲ ಇದೇ ರೀತಿ ನೀವು ಲಾಕ್ ಮಾಡ್ಕೋಬೋದು. ನಾನು ಸೀದಾ ಕಡೆನೇ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ಎಳ್ಕೊಂಡ್ರೆ ಸ್ವಲ್ಪ ಎಡಗಡೆ ಏನು ಬೆರಳಲ್ಲಿ ಸಹಾಯ ದಾರ ಏನಿದೆಯಲ್ಲ ಈ ರೀತಿ ಎಳ್ಕೊಂಡಾಗ ಟೈಟಾಗಿ ಕೂಡುತ್ತೆ. ಈ ರೀತಿ 5 ಚೈನ್ನ ಲಾಕನ್ನು ಮಾಡಿಕೊಂಡು ಸೇಮ್ ಕಂಟಿನ್ಯೂ ಆಗಿ ಬೀಡನ್ನು ಹಾಕ್ತಾ ಇದ್ದೀನಿ. ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಈ ರೀತಿ ಹಾಕೋಬೋದು. ಇನ್ನೂ ಸ್ವಲ್ಪ ಮಣಿ ಬೇಕಿದ್ರೆ ಇಲ್ಲಿ ನೀವು ಇನ್ನೂ 2 ಎಕ್ಸ್ಟ್ರಾ ಮಣಿನ ನೀವು ಹಾಕೋಬೋದು. ಇಲ್ಲಿ ನಾನು 4 ಹಾಕಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ಮಾಲ್ ಸೈಜ್ ಇದೆಯಲ್ವ, ಇನ್ನೂ 2 ಮಣಿ ಆರಾಮಾಗಿ ನೀವು ಹಾಕೋಬೋದು ಈ ಒಂದು 5 ಚೈನಲ್ಲಿ. ಸೊ ನಾನು 4 ಬೀಡ್ಸಿಗೆ ಮಾಡಿದ್ದೀನಿ ಡಿಸೈನ. ನಿಮಗೆ ಬೀಡ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ 2 ಎಕ್ಸ್ಟ್ರಾ ಬೀಡನ್ನ ನೀವು ಹಾಕೋಬೋದು. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸ್ವಲ್ಪ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಸೊ ಈ ರೀತಿ ಕಾಣಿಸುತ್ತೆ. ನಾನು ಸ್ವಲ್ಪ ಹಾಕಿ ಕುಚ್ಚು ಕಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಡಿಸೈನಿನ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಲುಕ್ ಅನ್ನೋದು. ಸೊ ಕುಚ್ಚು ಹಾಕಿದ್ದೀನಿ ನೋಡಿ, ಕುಚ್ಚು ಹಾಕಿದ ಮೇಲೆ ಕೂಡ ಡಿಸೈನಿನ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ತುಂಬ ಕ್ಯೂಟಾಗಿ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್. ಒಂದು ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಡಿಸೈನು. ಸೊ ಸ್ಯಾರೀಸ್ ಯಾವಿರಲಿಲ್ಲ, ಹಂಗಾಗಿ ಸ್ವಲ್ಪ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಸೊ ಕಸ್ಟಮರ್ ಯಾರಾದರೂ ಕೇಳಿದರೆ ಖಂಡಿತವಾಗ್ಲೂ ಈ ಡಿಸೈನ್ನ ನಾನು ಅವರಿಗೆ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಇಷ್ಟೇ ಹಾಕಿದ್ದೀನಿ. ಸೊ ಲುಕ್ ವೈಸ್ ಅನ್ನೋದು ಈ ಥರ ಕಾಣಿಸ್ತಿದೆ. ಸ್ಯಾರಿ ಫುಲ್ ಹಾಕಿದಾಗ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನು. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಕೂಡ. ಈ ರೀತಿ ನಿಮಗೆ ಬೋರಿಂಗ್ ಆಯಿತು ಅಂದರೆ ಇನ್ನು ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನಿಮ್ಮ ಹತ್ರ ಬೀಡ್ಸ್ ಏನಾದರೂ ಇದ್ದರೆ ಈ ರೀತಿ ಸ್ಟೋನ್ ಬೀಡನ್ನ ಈ ರೀತಿ ಗಮ್ ಹಾಕಿ ಇಟ್ಟರೂ ಕೂಡ ಸ್ವಲ್ಪ ಇನ್ನೂ ಲುಕ್ ಅನ್ನೋದು ಗ್ರ್ಯಾಂಡಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಕಲರಲ್ಲಿ ಡಿಸೈನ್ ಹಾಕಿಬಿಟ್ಟು ಒಂದು ಕಲರಲ್ಲಿ ಕುಚ್ಚು ಹಾಕಿದರೆ ಈ ರೀತಿ ಕಾಣಿಸುತ್ತೆ. ಸ್ಯಾರಿಲಿರುವಂಥ 2 ಕಲರಲ್ಲಿ ನೀವು ಕುಚ್ಚನ್ನ ಹಾಕೋಬೋದು. ಸೊ ಡಿಸೈನ್ ಬಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400-450 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.